ಸಂಕಲ್ಪ ಸ್ಥಿತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀಡ್ತಾ ಇರೋದು ನನ್ನ ಆಶಾ. ಇದೇ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುವಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ ಗುರುಗಳೇ, ಅದ್ಭುತವಾಗಿರುವಂಥ ವಿಚಾರಗಳನ್ನ ನಿನ್ನೆ ವಿಡಿಯೋನಲ್ಲಿ ತಿಳಿಸ್ಕೊಡ್ರಿ. ಆದರೆ ಗುಪ್ತ ನವರಾತ್ರಿ ಅಂತ ಹೇಳಿದ್ವಿ. ಈ ವಿಚಾರವಾಗಿ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡಿ. ಜೊತೆಗೆ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿಸ್ಕೊಳ್ಬೇಕು ಅಥವಾ ನಮಗೆ ಪ್ರತಿಫಲ ಸಿಗಬೇಕು ಇದರ ಒಂದು ಆಚರಣೆಯಿಂದ ಅಂತಂದ್ರೆ ನಮ್ಮ ಪ್ರಯತ್ನಗಳು ಯಾವ ರೀತಿ ಇರಬೇಕಾಗುತ್ತೆ, ದಯವಿಟ್ಟು ಇದ್ರ ಬಗ್ಗೆ ವಿಡಿಯೋನಲ್ಲಿ ವೀಕ್ಷಕರ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ನವರಾತ್ರಿಗಳಲ್ಲಿ ನೋಡಿ, ಸಾತ್ವಿಕವಾಗಿ ಈ ವಸಂತ ನವರಾತ್ರಿಗಳನ್ನು, ಆಮೇಲೆ ಈ ದೇವಿ ಶರನ್ನವರಾತ್ರಿಯ ದಿನಗಳನ್ನು ಸಾತ್ವಿಕವಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇದು ಹೇಗೆ ಅಂತಂದರೆ, ಈ ಸಮಯಾಚಾರ ವಾಮಾಚಾರ ಅಂತ ಬರುತ್ತೆ. ಅದಕ್ಕೆ ಗುಪ್ತನವ ಅಂದರೆ ಗುಪ್ತವಾಗಿ ಇದೆ. ಹೆಂಗೆ ಅದನ್ನು ಹೇಳೋದು ನಾನು? ಗುಪ್ತವಾಗಿ ಇಡು ಅಂತ ಹೇಳ್ತಾ ಇದೆಯಲ್ಲ, ಮತ್ತು ಹೆಂಗೆ ಪ್ರಚುರಪಡಿಸೋದು? ಆದರೂ ಅರ್ಥ ಆಗಲಿಕ್ಕೆ ಸ್ವಲ್ಪ ನಾನು ತಿಳಿಸ್ತೇನೆ. ಇಲ್ಲಿ ನೀವು ಎಲ್ಲಿಯಾದರೂ ಯಾರಾದರೂ ಈ ಶ್ರೀಚಕ್ರದ ಬಗ್ಗೆ ತಿಳ್ಕೊಂಡಿದ್ದರೆ, ಅಂತಹ ಶ್ರೀಚಕ್ರದ ಬಲಬದಿಯಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಅಂತಹ ಶ್ರೀಚಕ್ರದ ಪಾರ್ಶ್ವದಲ್ಲಿ ವಾರಾಹಿ ಇರ್ತಾಳೆ. ಅಂತಹ ವಾರಾಹಿ ಮಹಾಲಕ್ಷ್ಮಿ ಸ್ವರೂಪವೇ ಅದು. ಅಂತಹ ಶ್ವೇತ ವಾರಾಹಿಯನ್ನು ನಾವೇನಾದರೂ ಒಂದು ಸಿದ್ಧಿನ ಮಾಡಿಕೊಳ್ಳಲಿಕ್ಕಿರ್ತಕ್ಕಂಥ ಅತ್ಯಂತ ಅದ್ಭುತ ಅಮೋಘವಾಗಿರ್ತಕ್ಕಂತಹದ್ದು ಈ ಒಂದು ವಾರಾಹಿ ತಂತ್ರ. ಆ ವಾರಾಹಿ ತಂತ್ರದಲ್ಲಿ ಬೇಕಾದಷ್ಟು ಪದ್ಧತಿಗಳಿದೆ ನೀವು ಮಾಡಲಿಕ್ಕೆ ಅಂತ ಹೊರಟಾಗ. ಈ ಗುಪ್ತ ನವರಾತ್ರಿ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಈಗ ನಾವು ಯಾವುದೋ ಒಂದು ಯಜ್ಞ ಮಾಡಿದ್ದೀವಿ, ಯಾವುದೋ ಒಂದು ಪೂಜೆ ಮಾಡಿದ್ದೀವಿ, ಯಾವುದೋ ಒಂದು ಸುದರ್ಶನ ಪೂಜೆಯೋ ಸುದರ್ಶನ ಹೋಮವೋ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆನೇ ಮಾಡಿದರೆ ನೀವು ಸಾತ್ವಿಕವಾಗಿ, ಲಾಸ್ಟಲ್ಲಿ ಒಂದು ಮಂತ್ರ ಹೇಳ್ತೀವಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಉತಾಶನ ಅಂತ ಮಂತ್ರ ಹೇಳ್ತೀವಿ. ಸ್ವಾಮಿ, ಮಂತ್ರ ತಪ್ಪಿದ್ದು ನನಗೆ ಕ್ಷಮಿಸಿಬಿಡು, ತಂತ್ರ ತಪ್ಪಿದ್ದು ನನಗೆ ಕ್ಷಮಿಸಿಬಿಡು, ಮಾಡ್ತಕ್ಕಂತಹ ಈ ಅವಿಸ್ಸು ಜಾಸ್ತಿ ಹಾಕಿದ್ರೆ ಒಂದು ಸಲ ಅದಕ್ಕೂ ಕ್ಷಮಿಸಿಬಿಡು, ಒಂದು ಸಲ ಕಡಿಮೆ ಹಾಕಿದ್ದೀನಿ ಅದಕ್ಕೂ ಕ್ಷಮಿಸಿಬಿಡು. ಮಂತ್ರ ಹೇಳುವಾಗ ಒಂದು ಬಾರಿ ಅಲ್ಪ, ಇನ್ನೊಂದು ವಿಶೇಷವಾಗಿ ನಾನು ಮಂತ್ರ ಹೇಳಬೇಕಾದ್ರೆ ಲೋಪ ಆಗಿರಬಹುದು, ಎಕ್ಸ್ಕ್ಯೂಸ್ ಇದೆ ಇಲ್ಲಿ ನಿಮಗೆ ಯಾವುದು ಸಾತ್ವಿಕ ಪೂಜೆಯಲ್ಲಿ. ಆದರೆ ಈ ಒಂದು ಉಗ್ರ ಪೂಜೆಯಲ್ಲಿ ಒಂದು ಹೂವಿದೆಯಲ್ಲ, ಆ ಹೂವನ್ನು ಕೆಲವೊಂದು ಪೆಟಲ್ಸ್ ಹೋಗಿದ್ರು ಕೂಡ ನೀವು ಸೇವಂತಿಕಾ ಪುಷ್ಪಂ ಪೂಜೆಯಾಮಿ, ಮಾಚಿ ಪುಷ್ಪಂ ಪೂಜೆಯಾಮಿ, ಮಾಚಿ ಪುಷ್ಪ ಇಲ್ಲ ಅಲ್ಲಿ, ಮಾಚಿ ಪುಷ್ಪದ ಬದಲಿಗೆ ಬೇರೆ ಪುಷ್ಪ ಹಾಕಿದ್ರೂ ಕೂಡ ಎಕ್ಸ್ಕ್ಯೂಸ್ ಇದೆ ಸಾತ್ವಿಕ ಪೂಜೆಯಲ್ಲಿ ನಿಮಗೆ. ಅದಕ್ಕೆ ಶಂಕರಾಚಾರ್ಯ ಏನು ಮಾಡಿದ್ರು ಅಂತಂದರೆ, ಋಗ್ವೇದ ಯಜುರ್ವೇದ ಸಾಮವೇದವನ್ನು ಚೆನ್ನಾಗಿ ನಮಗೆ ಕೊಟ್ಟರೆ ವಿನಃ ಅಥರ್ವಣ ವೇದದ ಬಗ್ಗೆ ಇವೆಲ್ಲ ತಾಂತ್ರಿಕ ಪದ್ಧತಿ ಬರ್ತಕ್ಕಂತಹದ್ದು ಯಾರು ಏನು ಮಾಡ್ಕೊಂಡು ಬಿಡ್ತಾರೋ, ನಾನು ಯಾಕೆ ಹೇಳ್ತೇನೆ, ಹೈ ವೋಲ್ಟೇಜ್ ಅದು, ಯಾರು ಹೇಗೆ ಮಾಡ್ಕೊಂಡ್ಬಿಡ್ತಾರೋ ಲೋ ವೋಲ್ಟೇಜ್ ಕರೆಂಟ್ ಮನೆಗಳಿಗೆ ತಲುಪೋ ಹಾಗೆ ನಮಗೆ ಇವೆಲ್ಲವನ್ನು ಕೂಡ ಸಾರ ಕೊಟ್ಟು ಈ ಗುಪ್ತ ನವರಾತ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ಪೆಟಲ್ಸ್ ಹೋಗಿದ್ದರೂ ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ ಈ ಪೂಜೆಯಲ್ಲಿ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಈ ಬೃಹತ್ ವಾರಾಹಿ, ಶ್ವೇತ ವಾರಾಹಿ, ಇಲ್ಲಿ ನಾಮಾತೀತ, ಗುಣಾತೀತ, ರೂಪಾತೀತ, ಅತೀತವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇದೆ. ಆದರೆ ನೀವು ಅಲ್ಲಿ ಏನೇ ಮಾಡಿದ ಎಕ್ಸ್ಕ್ಯೂಸ್ ಇದೆ, ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡ್ತಕ್ಕಂಥ ಬಹಳಷ್ಟು ವಾಮಾಚಾರದ್ದಿದೆ. ಇಲ್ಲಿ ಒಂದು ಕಡಿಮೆ ಆದರೂ ಒಪ್ಕೊಳ್ಳಲ್ಲ, ಎಕ್ಸ್ಕ್ಯೂಸೇ ಇಲ್ಲ, ಇಲ್ಲಿ ಎಕ್ಸ್ಕ್ಯೂಸ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ತಪ್ಪಂತಲ್ಲ, ಈಗ ನಾನು ಆ ಒಂದು ಇವರಿಗೆ ಬೃಹತ್ ವಾರಾಹಿ ಕೊಡ್ತಾ ಇದ್ದೀನಿ, ಮನೆ ನಡ್ಕೊಂಡು ಹೋಗುತ್ತೆ. ಈಗ ನಾನು ಒಂದು ಮಂತ್ರ ಅಷ್ಟೇ ಕೊಟ್ಟೆ ನಡ್ಕೊಂಡು ಹೋಗ್ಬೋದು. ಆದರೆ ಇನ್ನೂ ಒಳಗಡೆ ಎಣಿಕೆ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಆಧಾರ ಶಕ್ತಿ ಪೀಠಗಳಿಗೆ ಸಂಬಂಧಪಟ್ಟಾಗಿ ಪೂಜೆಯನ್ನು ಮಾಡಿಕೊಂಡು ಹೊರಡ್ತೀನಿ ಅಂತಂದರೆ, ಹಾಗೇ ನೀವು ಮಾಡ್ತೀನಿ ಅಂತಂದಾಗ ಎಲ್ಲಿಯೂ ಕೂಡ ಲೋಪವಾಗಬಾರದು. ಯಾವುದೇ ಕಾರಣಕ್ಕೂ ಲೋಪ ಆಗದ ಹಾಗೆ ನೀವು ಆ ಪೂಜೆಯನ್ನು ಮಾಡಬೇಕಾಗತ್ತೆ ವಾರಾಹಿಗೆ. ಈಗ ನೀವು ಬೃಹತ್ ವಾರಾಹಿನ, ಲಘು ವಾರಾಹಿನ ಪೂಜೆ ಮಾಡ್ತಕ್ಕಂತಹ ಕ್ರಮಗಳು ಬೇಕಾದಷ್ಟಿದ್ದಾವೆ, ಮಾಡ್ಕೊಂಡು ಹೋಗ್ತಿರ್ತೀರಿ. ಆದರೆ ಇಲ್ಲಿ ಯಾವುದೇ ಒಂದು ಕೂಡ ಕಡಿಮೆ ಆಗದೆ ನೀವು ಮಾಡಲೇಬೇಕಾಗತ್ತೆ. ಅದಕ್ಕೆ ನಾನು ಈ ಪಂಚಾಮೃತದಿಂದ ಏನೆಲ್ಲ ಕೂಡ ಪ್ರೀತಿಯ ಬಂಧುಗಳಿಗೆ ಈ ತರ್ಪಣ ಅಂತ ಮಾಡಿದಾಗ ಪಂಚಗವ್ಯ ಪ್ರಾಶನ ಮಾಡ್ತಕ್ಕಂಥದ್ದು. ಪಂಚಗವ್ಯ ಪ್ರಾಶನ ಅಂತಂದರೆ ಗೋಮಯ, ಗೋಮೂತ್ರ, ಗೋಕ್ಷೀರ, ಗೋದಧಿ, ಗೋಘೃತ
ಇವೆಲ್ಲವೂ ಕೂಡ ಸೇರಿಸಿ ಅದಕ್ಕೆ ಸಂಬಂಧಪಟ್ಟ ಆ ಆಯತನದಲ್ಲಿ ಆವಾಹನೆ ಮಾಡಿಕೊಳ್ತಾ ಅದನ್ನು ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು, ಅದು ಪ್ರಾಶನ ಅಂತ ಕರೀತಾರೆ. ಪ್ರಾಶನ ಅಂದರೆ ತೆಗೆದುಕೊಳ್ಳೋದು ಕೂಡ, ಅಂದರೆ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ದೇಹ ಶುದ್ಧರ್ಥಂ, ಕೂಪಶುದ್ಧರ್ಥಂ, ಭಾಂಡಶುದ್ಧರ್ಥಂ, ದ್ರವ್ಯಶುದ್ಧರ್ಥಂ, ಸರ್ವೋಪಕರಣ ದ್ರವ್ಯಶುದ್ಧರ್ಥಂ ಅಂತಲೂ ಕೂಡ ಹೇಳಿಕೊಂಡು ಅದನ್ನು ಮಾಡ್ತಾರೆ. ಜನ್ಮಾಂತರದಿಂದ ಮಾಡಿರ್ತಕ್ಕಂತಹದ್ದು ಪಾಪಗಳ ರಾಶಿ ಏನಿದೆಯೋ, ವಿಪರೀತವಾಗಿರ್ತಕ್ಕಂತಹ ಕಷ್ಟ ನೋವುಗಳನ್ನು ಆವರಿಸ್ಕೊಂಡಿದೆ ಅಂತಂದರೆ ಅದು ಹೋಗಬೇಕಾದ್ರೆ ಇಲ್ಲಿ ಈ ಪ್ರಾಶನ ಮಾಡ್ತಾ ನಂತರ ಅದಕ್ಕೆ ಅವರ ಮನೆಯಲ್ಲಿ ಆ ವಾರಾಹಿ ದೇವಿ ವಿಗ್ರಹವೋ ಅಥವಾ ಒಂದು ಮೇರು ಇಟ್ಕೊಂಡಿದ್ರು ಕೂಡ, ಶ್ರೀಚಕ್ರ ಇಟ್ಕೊಂಡಿದ್ರು ಕೂಡ ಅದಕ್ಕೆ ನೀವು ಪಂಚಾಮೃತದಿಂದ ತರ್ಪಣವನ್ನು ಕೊಡಬೇಕಾಗತ್ತೆ. ಆ ಪಂಚಾಮೃತದ ತರ್ಪಣ ಪದ್ಧತಿ ಮಾಡ್ತಕ್ಕ ಏನಿದೆಯೋ ನಮ್ಮ ಪಂಚೇಂದ್ರಿಯಗಳನ್ನು ಅದು ಆಳುತ್ತೆ. ಈ ಇಂದ್ರಿಯಗಳ ನಿಗ್ರಹ ಇಲ್ಲದೆ ನಮ್ಗೆ ಏನೇನೋ ತೊಳಲಾಟ ಆಗ್ತಿರತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂತಹ ಪಂಚೇಂದ್ರಿಯಗಳನ್ನು ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಶಕ್ತಿ ಕೊಡ್ತಕ್ಕಂತಹದ್ದು ವಾರಾಹಿ. ಕಟ್ಟಿಟ್ಟ ಬುತ್ತಿ, ನೀವೇನು ಬೇಡಿಕೊಳ್ತೀರೋ, ನಿಮಗೆ ಮೂಲಭೂತ ಸೌಕರ್ಯಗಳು, ನೆಲ ಬೇಕು ನಿಮಗೆ, ಒಂದು ಸೈಟ್ ಬೇಕು ನಿಮಗೆ, ಒಂದು ಮನೆ ಬೇಕು ನಿಮಗೆ, ನಿಮ್ಮ ಮಕ್ಕಳಿಗೆ ನೀವು ಹಾಕ್ಕೊಟ್ಟಿರ್ತಕ್ಕ ಪ್ಲಾನ್ ಪ್ರಕಾರ ನಡೆದೇ ತೀರಬೇಕು ಅಂತಂದರೆ ವಾರಾಹಿ ಕೊಟ್ಟೇ ಕೊಡುತ್ತಾಳೆ. ಈ 9 ದಿನಗಳ ಪರ್ಯಂತ ಏಕಚಿತ್ ಯಾರು ಅದನ್ನು ಪಾಲಿಸ್ತಾರೋ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತಿದೆ. ಚಾಪೆ ಮೇಲೆ ಮಲಗಬೇಕು ಅಂತಿದೆ. ಇನ್ನು ಬೆಳಿಗ್ಗೆ ಇಷ್ಟೊತ್ತಿಗೆ ಪೂಜೆ ಅಂತಿದೆ, ಸಂಜೆ ಇಷ್ಟೊತ್ತಿಗೆ ಪೂಜೆ ಅಂತಿದೆ. ಮೊದಲೇ ನವರಾತ್ರಿಗಳು ಅಂತ ಹೇಳ್ತಾ ಇದೆ. ರಾತ್ರಿ ವೇಳೆಗೆ ಹಾಕಿ ಯಾವ ಸಂದರ್ಭದಲ್ಲಿ ಅದನ್ನೇ ನಾವು 9 ದಿನ ಕಾಲ ಮಾಡ್ತಾ ಇರ್ತೀವಿ. ಅಂತಹ 9 ದಿನಗಳ ಕಾಲ ಮಾಡ್ತಾ ಇರ್ತಕ್ಕಂತಹದ್ದು ವಾರಾಹಿಯ ಶಬ್ದವೇ ಅದು. ವಾರಾಹಿಯ ಶಬ್ದವೇ ಅದು. ಯಾವ ರೂಪದಲ್ಲಿರುತ್ತೋ ಗೊತ್ತಿಲ್ಲ ಅದು. ಅಂತಹದ್ದು ಪ್ರಾಕ್ಟಿಕಲ್ ಕೆಲವು ಕಣ್ಣು ಮುಂದೆ ನಮಗೆ ಕಾಣಿಸ್ಬಿಡ್ತವೆ. ಅಕ್ಷತೆಗಳು ನಾವೆಲ್ಲೋ ಒಂದು ಕಡೆ ಇಟ್ಟಿದ್ರೆ ಅದು ಪೂರ್ತಿ ರಾತ್ರಿ ಚಲ್ಲಾಪಿಲ್ಲಿ ಆಗಿರುತ್ತೆ. ಅಮ್ಮನಿಗೆ ಒಂದು ನೀವು ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಅಂತಂದರೆ ಇಲ್ಲಿರ್ತಕ್ಕಂಥ ಅಮ್ಮನಿಗೆ ಇಟ್ಟಿರ್ತಕ್ಕಂಥದ್ದು ನಾವು ಏನು ಇಟ್ಟಿರ್ತೀವೋ ಆ ಅಮ್ಮನಿಗೆ ಫಲಕವಾಗಿ ತಿಲಕವಾಗಿ ಅವಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಅದು ಬಹುಶಃ ಇಲ್ಲೆಲ್ಲಾದರೂ ಬಿದ್ದಿರಬೇಕು, ಒಂದು 10 ಮೀಟ್ರ್ ಮುಂದಕ್ಕೆ ಬಿದ್ದಿರುತ್ತೆ. ಅವಳಿಗೆ ಇಷ್ಟ ಆಗಲಿಲ್ಲ ಹೂವು ಅಂತಂದರೆ 10 ಮೀಟ್ರ್ ಮುಂದಕ್ಕೆ ಬಿಸಾಕಿರ್ತಾಳೆ. ಬಟ್ಟು ಆ ಬಾಗಿಲುಗಳು ಹೀಗೆ ಬಡ್ಕೊಳ್ತಿರ್ತವೆ. ಇವೆಲ್ಲವೂ ಕೂಡ ಪ್ರಾಕ್ಟಿಕಲಾಗಿ ನೋಡಲಿಕ್ಕೆ ಜಾಸ್ತಿ ಶೀಘ್ರವಾಗಿ ಸಿಗುವಂಥದ್ದು ವಾರಾಹಿಯಲ್ಲಿ ಮಾತ್ರವೇ. ಹಾಗೆ ಆ ಬ್ರಹ್ಮಚರ್ಯ ಪಾಲನೆ ಮಾಡ್ತಕ್ಕಂತಹ ವಿಧಿವಿಧಾನಗಳ ಕಟ್ಟುನಿಟ್ಟಾಗಿ ನಾನು ಮಾಡ್ತೀನಿ ಅಂತಂದರೆ ಇನ್ನು ನಿಮಗೆ ಈ ಯಾವ ಅಪೇಕ್ಷೆ ಇಟ್ಕೊಂಡು ನೀವು ಮಾಡ್ತಿರ್ತೀರೋ ಆ ಫಲ ಕೊಡ್ತಕ್ಕಂಥ ಶತಸಿದ್ಧ. ಅದು ಬೇರೆ ಇನ್ನು ಆಪ್ಷನೇ ಇಲ್ಲ. ಇಲ್ಲಿ ಹೇಗೆ ಅಂತಂದರೆ ವಾರಾಹಿ ಕೂಡ ಈ ದುರ್ಗಾದೇವಿ ಇದ್ದಾಳಲ್ಲ, ಆಕೆ ಎಲ್ಲವೂ ಕೂಡ ಒಂದು ಅಂಶವೇ. ಆಕೆಯ ನಾಲಿಗೆಯಿಂದ ಹುಟ್ಟಿದ್ದು ಸರಸ್ವತಿ, ಆಕೆಯ ಹೃದಯದಿಂದ ಹುಟ್ಟಿದ್ದು ಮಹಾಲಕ್ಷ್ಮಿ, ಹೀಗೆಲ್ಲ ಬರ್ತಿರ್ತವೆ. ಆದರೆ ಬಹಳ ಪ್ರಮುಖವಾಗಿ ಈ ಪ್ರಧಾನ ಮಂತ್ರ ಅಂತ ನೀವು ನೋಡಿರ್ತೀರಿ. ಪ್ರಧಾನ ಮಂತ್ರಿ ಬೇರೆ, ಇನ್ನು ಬೇರೆ ಬೇರೆ ಮಂತ್ರಿಗಳು ಬೇರೆ ಇರ್ತಾರೆ. ಇನ್ನು ಆ ಬಂಡಾಸುರ ವಧೆಗಾಗಿ ಹೋದಾಗ ಈಕೆ ದಂಡನಾಯಕಿ ಆಗಿರ್ತಾಳೆ. ಅದಕ್ಕೆ ದಂಡನಾಥ ಅಂತ ಹೇಳ್ತಾರೆ. ದಂಡನಾಥ ಅನ್ನೋ ಮಂತ್ರ, ಅದಕ್ಕೆ ನಾನು ಕೆಲವು ಮಂತ್ರಗಳೆಲ್ಲ ರಿವೀಲ್ ಮಾಡೋ ಹಾಗಿಲ್ಲ. ಇನ್ನು ಅದನ್ನು ಹಾಗೆ ಇಟ್ಕೊಳ್ತಾರೆ. ಅದಕ್ಕೆ ಒಂದು ಸಾತ್ವಿಕವಾಗಿರೋ ಮಂತ್ರವನ್ನು ಕೊಟ್ಟಿದ್ದೇನೆ, ಅದನ್ನು ಮಾಡ್ಕೊಂಡು ಹೊರಟರು ಕೂಡ ಸಾಕು. ಅಂತಹದ್ದು ಇವರಿಗೆ ಏನನ್ನು ಬೇಕೋ ಅದನ್ನು ಪಡೆದುಕೊಳ್ಬೇಕಾದ್ರೆ ಆ ಆರಾಧನೆ ಮಾಡತಕ್ಕಂತಹದ್ದು ಉಗ್ರ ರೂಪದಲ್ಲಿರ್ತಕ್ಕಂತಹ ಪೂಜೆಗಳಿಗೆ ಸಂಬಂಧಪಟ್ಟ ಹಾಗೆ ವಾರಾಹಿ ಇರ್ತವೆ. ಕೆಲವರು ಯಾಕೋ ನನಗೆ ವಾರಾಹಿ ಮಾಡದೆ ಆಗಲಿಲ್ಲ ಅಂತಾರೆ. ಯಾಕೆ ಆಗಲಿಲ್ಲ? ನೀನು ಯಾವ ದೇವನ ಆವಾಹನೆ ಮಾಡಿದೆಯೋ ವಾರಾಹಿನಲ್ಲಿ ಸಾತ್ವಿಕವಾಗಿರ್ತಕ್ಕಂಥದ್ದೇ ಮಾಡಬೇಕು. ಆ ಉಗ್ರರೂಪದ್ದು ಆವಾಹನೆ ಮಾಡಿ ನೀನು ಸಾತ್ವಿಕ ಪೂಜೆ ಮಾಡಿದ್ರೆ ಅದು ಕೈ ಹಿಡಿಯೋದಿಲ್ಲ. ಆ ಅಮ್ಮನವರು ಕೈ ಹಿಡಿಬೇಕು ಅಂತಂದರೆ ಈ 9 ದಿನಗಳು ಆಷಾಢ ಮಾಸದಲ್ಲಿ ಏನು ಪಾಡ್ಯಮೆಯಿಂದ ಪ್ರಾರಂಭ ಆಗಿ ಅಷ್ಟಮಿ 14ನೇ ತಾರೀಕು ಅಷ್ಟಮಿ ಇದೆ, ಅವತ್ತು ಭಾನುವಾರ. ಆವತ್ತು ಅಮ್ಮನಿಗೆ ತೃಪ್ತಿಯನ್ನು ಸಂತೃಪ್ತಿಯನ್ನು ಪಡಿಸ್ತೀವಿ ಅಂತಂದರೆ 9 ದಿನಗಳ ಪರ್ಯಂತ ವಾರಾಹಿ ದೇವಿಯ ಅನುಷ್ಠಾನವನ್ನು, ಒಂದು ತಪಶಕ್ತಿಯನ್ನು ಗೊತ್ತಿಲ್ಲ ಎಷ್ಟು ವರ್ಷಗಳನ್ನು ವೇಸ್ಟ್ ಮಾಡ್ಕೊಂಡಿದ್ದೀರೋ ಏನೋ. ಈ 9 ದಿನಗಳು ಅಟ್ಲೀಸ್ಟ್ ನಾನು ನೆನ್ನೆ ಕೊಟ್ಟಿರ್ತಕ್ಕಂತಹ ಮಂತ್ರ ಏನಿತ್ತೋ ಅದೇ ಮಂತ್ರವನ್ನೇ ಒಂದಷ್ಟು ಹೇಳ್ತಾ ಬನ್ನಿ ಅಪ್ಪ. ಆ ಒಂದು ನಿಮ್ಮ ಮನೇಲಿ ಒಂದು ಫೋಟೋ ಇಟ್ಕೊಂಡು ಆ ದೇವಿಗೆ ನೀವು ಅರ್ಪಣೆ ಮಾಡ್ತಾ ಬನ್ನಿ, ಧೂಪ ದೀಪವನ್ನು ಮಾಡ್ತಾ ಬನ್ನಿ. ಕೊನೆಯದಾಗಿ ಮಾಡ್ತಕ್ಕಂಥ ತರ್ಪಣವನ್ನು ಕೂಡ ಆ ಪಂಚಾಮೃತ ತರ್ಪಣವನ್ನು ಮಾಡ್ತಕ್ಕಂಥದ್ದು. ಅಂದರೆ ಒಂದು ಲೋಟಕ್ಕೆ ನಿಮಗೆ ಪದ್ಧತಿ ಗೊತ್ತಿಲ್ಲ ಅಂತಂದ್ರೂ ಕೂಡ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಕಿ ನೀವು ಅದನ್ನು ನೀವು ಮಾಡ್ತಕ್ಕಂಥದ್ದು. ಅಂದರೆ ಐಂ ಗ್ಲೌಂ ವಾರಾಹಿಂ ತರ್ಪಯಾಮಿ.
ತರ್ಪಯಾಮಿ ಹೇಗೆ ಇಟ್ಕೊಳ್ತಾ ತರ್ಪಣವನ್ನು ಮಾಡ್ತಕ್ಕಂಥದ್ದು. ಅದು ಶ್ರೀಚಕ್ರದ ಬಿಂಬ ಮೇಲೆ ಬಿದ್ದು ಬಿಡ್ತಕ್ಕಂಥದ್ದು. ಅದನ್ನು ನೀವು ತೀರ್ಥವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಇದು ವಾರಾಹಿಗೆ ಸಂಬಂಧಪಟ್ಟ ಪಂಚಗವ್ಯ ಪ್ರಾಶನ ಪಂಚಾಮೃತದ ನೀವು ತರ್ಪಣವನ್ನು ಮಾಡ್ತಕ್ಕಂತಹದ್ದನ್ನು ಮಾಡ್ತೀನಿ ಅಂತಂದರೆ ಇದನ್ನು 10-15 ನಿಮಿಷ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಮಗೆ ಇಷ್ಟು ಮಾತ್ರ ಅಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿದಿನ 1 ತಾಸು ನಾನು ಪ್ರವಚನ ಮಾಡ್ತಿದ್ದೆ, 1 ತಾಸು ಇದರ ಬಗ್ಗೆ. ಅಷ್ಟು ವಾರಾಹಿಗಳು ಬರ್ತಾ ಇರುತ್ತೆ. ಅಂತಹ ವಾರಾಹಿಯ ಪೂಜೆಯನ್ನು ನೀವೇನಾದರೂ ಈ ಆಷಾಢ ಮಾಸದಲ್ಲಿ ಪ್ರಾರಂಭಿಸ್ತೀನಿ ಅಂತಂದರೆ, ಈ ವಾರಾಹಿ ನವರಾತ್ರಿಗಳು ನವರಾತ್ರಿ ಅಂತ ಬರ್ತಾ ಇದೆ 9, ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಬೇಕಾದ್ರೆ ಈ ಒಂದು ಆಷಾಢ ಮಾಸದಲ್ಲಿ ಪ್ರಾರಂಭ ಆದರೆ ವಾರಾಹಿ ನವರಾತ್ರಿಗಳು ನವಂಬರ್ ತನಕ ಇರುತ್ತೆ ಒರಿಜಿನಲ್ ಆಗಿ. ಇದು ಚಾತುರ್ಮಾಸವನ್ನು ಮಾಡಿ ಕೊಡ್ತಾರಲ್ಲ ಅವ್ರಿಗೆ ಅಪ್ಲೈ ಆಗುತ್ತೆ. ಇವು ಪಾಪ ಸಂಸಾರದಲ್ಲಿರ್ತಕ್ಕಂಥವರು ಸಂಸಾರಸ್ಥರು ಸಾತ್ವಿಕವಾಗಿಯೇ ಮಾಡ್ತಕ್ಕಂಥ ಪದ್ಧತಿ ನಾನು ತಿಳಿಸಿದ್ದೀನಿ. ಕಷ್ಟ ಆಗಿಬಿಡುತ್ತೆ. ಅದಕ್ಕಾಗಿ ಎಂತಹದ್ದು ಬೇಕೋ ಅಂತಹದ್ದನ್ನು ಪಡೆದುಕೊಂಡೇ ತೀರುತ್ತಾರೆ. ಅಂತಹ ಅದ್ಭುತವಾದ ಫಲವನ್ನು ಪಡ್ಕೊಳ್ತೀರಿ ಈ ವಾರಾಹಿನ ನೀವು ಮಾಡಿದಾಗ. ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ಗುಪ್ತ ನವರಾತ್ರಿ ಅಂದರೂ ಕೂಡ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಕನ್ಸರ್ನಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ. ಇನ್ನು ಜುಲೈ 14ನೇ ತಾರೀಕು ನೇರವಾಗಿ ಬರ್ಬೋದಾ ಗುರುಗಳೇ? ಯಾಕಂದರೆ ನಾನು ಆಚರಣೆ ಮಾಡೋಕ್ಕೆ ಖಂಡಿತ ಬರ್ಬೋದು, ಪ್ರಾಬ್ಲಮ್ ಇರುತ್ತೆ. ಸೊ ಆ ದಿನ ಬಂದು ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಖಂಡಿತ ಬರ್ಬೋದು. ಅವತ್ತು ಅವರ ಕೈಯಿಂದಲೇ ಕೆಲವೊಂದು ಮಾಡಿಸೋ ಪದ್ಧತಿ ಇರುತ್ತೆ. ಅದೆಲ್ಲವೂ ಕೂಡ ಇಷ್ಟು ದಿವಸಗಳ ಅವರು ವಿಪರೀತವಾಗಿ ಅನುಭವಿಸಿರ್ತಕ್ಕಂಥ ನೋವುಗಳಿಗೆ ಆ ವಾರಾಹಿ ದೇವಿಯ ತಂತ್ರ ಪದ್ಧತಿಯಿಂದಲೇ ಅದನ್ನು ರಿಮೂವ್ ಮಾಡ್ತಕ್ಕಂತಹದ್ದು. ವಾರಾಹಿಯ ವಿಗ್ರಹವನ್ನು ಅವರು ತೆಗೆದುಕೊಳ್ತಾ ವಾರಾಹಿ ದೇವಿ ಪ್ರಸಾದವನ್ನು ತೆಗೆದುಕೊಳ್ತಾರಲ್ಲ, ಅಲ್ಲಿಂದ ಆಚೆಗೆ ಅವರ ಬದುಕಿನಲ್ಲಿ ಒಂದು ದಶೆ ಬಂದ ಹಾಗೇನೆ, ಒಂದು ವಿಜಯದಶಮಿ ಆಚರಣೆ ಮಾಡಿಕೊಂಡಾಗೆ ಅವರು ಅಷ್ಟು ಅದ್ಭುತವಾಗಿ ಅತಿ ಶೀಘ್ರವಾಗಿ ಕೊಡ್ತಕ್ಕಂತಹ ದೇವಿ ಅಂತಂದರೆ, ಈಗ ನಮಗೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತ ಸಿಕ್ಕಿದಾಗ ಏನು ಆನಂದ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಆ ಕೇಸ್ಗೆ ಒದ್ದಾಟ ಮಾಡಿದ್ದೀವಿ. ಆಕೆಯ ಪೂಜೆ ಅಷ್ಟೇ ನೈಪುಣ್ಯತೆಯಿಂದ ಅಷ್ಟೇ ಆ 9 ದಿನಗಳ ಕಾಲ ನಡೆಯತಕ್ಕಂತಹ ಪ್ರತಿಫಲ ಕೊನೆಯದಾಗಿ ಅವ್ರು ಪಡ್ಕೋಬೋದು. ಇಂಥದ್ದೇ ಸಮಸ್ಯೆ ಅಂತಲ್ಲ, ನಮ್ಮ ಇಷ್ಟಾರ್ಥಗಳು ಏನಿದೆ ಅದು ನೆರವೇರಬೇಕು ಅಂತಂದರೆ ಆಷಾಢ ಮಾಸದಲ್ಲಿ ಬರುವಂಥ ಈ ಗುಪ್ತ ನವರಾತ್ರಿನ ಆಚರಣೆ ಯಾವ ರೀತಿ ಮಾಡಬೇಕು, ಜೊತೆಗೆ ಕೊನೆಯ ದಿನ ತಮ್ಮನ್ನು ಭೇಟಿ ಮಾಡ್ಬೋದು. ಇನ್ನು ಆ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಯಾವ ಪೂಜೆ ಅದು ಜುಲೈ 14ನೇ ತಾರೀಕು ನಡೀತಾ ಇರುವಂಥದ್ದು ಗುಪ್ತ ನವರಾತ್ರಿಯ ಪೂಜೆಯ ಕಾರ್ಯಕ್ರಮ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.